This is Supervision Technology on YouTube, a barrier-free journey towards accessible world. If you find our videos are informative, do like, share, comment, and don't forget to subscribe. Also enable notifications. ಹಾಯ್ ಹಲೋ ನನ್ನ ಪ್ರೀತಿಯ ಸ್ನೇಹಿತರೆ, ತಮಗೆಲ್ಲರಿಗೂ ಇಂದಿನ ಕಿರು ಸಂಚಿಕೆಗೆ ಆತ್ಮೀಯವಾದಂತಹ ಸ್ವಾಗತ. ನಾನು ಜಾಯಲ್. ಪ್ರಿಯರೇ, ನಮ್ಮ ಜೀವನದ ಸುರಕ್ಷತೆಗಾಗಿ ಹಾಗೂ ನಮ್ಮವರ ಭದ್ರತೆಗಾಗಿ ನಾವು ಅನೇಕ ಸುರಕ್ಷಾ ವಿಮೆಗಳನ್ನು ಮಾಡಿಸ್ತಾ ಇರ್ತೇವೆ. ನಮ್ಮ ಸಾಮಾಜಿಕ ಭದ್ರತೆಯ ದೃಷ್ಟಿಯಿಂದ ಅನೇಕ ಕಂಪನಿಗಳು ಜೀವನ ಸುರಕ್ಷತೆಯ ವಿಮೆಗಳನ್ನು ನೀಡ್ತಾ ಇವೆ. ಇವುಗಳಲ್ಲಿಯೂ ಕೂಡ ಹಲವಾರು ಪ್ರಕಾರಗಳ ವಿಮೆಗಳು ನಮಗೆ ದೊರೆಯುತ್ತವೆ. ನಮಗೆ ಬೇಕಾದಂತಹ ವಿಮೆಗಳನ್ನು ನೀಡುವಲ್ಲಿ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಈ ಕಂಪನಿಯು ಬಹಳ ಪ್ರಸಿದ್ಧವಾದಂಥದ್ದು ಮತ್ತು ಪ್ರಮುಖವಾದಂಥದ್ದು. ಇದು ನಮ್ಮ ಭಾರತ ದೇಶದಲ್ಲಿರುವಂತಹ ನಮ್ಮ ನಾಗರಿಕರಿಗೆ ಅನೇಕ ಭದ್ರತಾ ವಿಮೆಗಳನ್ನು ಮಾಡಿಸಿಕೊಳ್ಳುವಲ್ಲಿ ನೆರವಾಗುತ್ತಿದೆ. ಸ್ನೇಹಿತರೆ, ಇದರಲ್ಲಿ ಹಲವಾರು ವಿಮೆಗಳು ಅವರವರ ಅನುಕೂಲಕ್ಕೆ ಅನುಸಾರವಾಗಿ ಮಾಡಿಕೊಳ್ಳಲು ಸಾಧ್ಯವಿದೆ. ಅದೇ ಪ್ರಕಾರವಾಗಿ ಬಹುವಿಧವಾದಂತಹ ವಿಮೆಗಳಲ್ಲಿ ಜೀವನ್ ಉಮಾಂಗ್ ಅನ್ನುವಂತಹ ಒಂದು LIC ವಿಮೆಯನ್ನು ಮಾಡಿಸಿರುತ್ತೇನೆ. ಇದರ ಪ್ರಕಾರವಾಗಿ ನನ್ನ ಪ್ರಥಮ ಕಂತನ್ನು ನಾನು ಈ ವಿಮೆ ಮಾಡುವಂತಹ ಸಂದರ್ಭದಲ್ಲಿಯೇ ಕಟ್ಟಿರುತ್ತೇನೆ. ಅದನ್ನು ರಿನ್ಯೂವಲ್ ಮಾಡುವಂಥದ್ದು ಅಥವಾ ಈ ಒಂದು ವಿಮೆಯ ಕಂತನ್ನು ಹೇಗೆ ನಾವು ಪೇ ಮಾಡೋದು ಅನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. LIC ವಿಮೆ ಕಂತುಗಳನ್ನು ಗೂಗಲ್ ಪೇ, ಫೋನ್ಪೇ, ಪೇಟಿಎಂ, ಇಂಟರ್ನೆಟ್ ಬ್ಯಾಂಕಿಂಗ್, LIC ಹೀಗೆ ಅನೇಕ ರೀತಿಯಲ್ಲಿ ನಾವು ಪೇ ಮಾಡಬಹುದು. ಅಲ್ಲದೆ ಆಫ್ಲೈನಲ್ಲೂ ಕೂಡ ನಾವು ಪೇ ಮಾಡಬಹುದು. ಇವತ್ತು ನಾನು ನನ್ನ LIC ಜೀವನ್ ಉಮಾಂಗ್ ವಿಮೆಯ ಪ್ರೀಮಿಯಮನ್ನು ಯಾವ ರೀತಿ ಪೇ ಮಾಡೋದು ಅನ್ನುವಂಥದ್ದನ್ನು ನಾನು ತಮಗೆ ತೋರಿಸಲಿಕ್ಕೆ ಹೊರಟಿದ್ದೇನೆ. ಡಿಜಿಟಲ್ ಟ್ರಾನ್ಸಾಕ್ಷನಲ್ಲಿ ನೆರವಾಗುವಂತಹ ಅನೇಕ UPI ಆ್ಯಪ್ಗಳಲ್ಲಿ ಒಂದಾಗಿರುವಂತಹ GPay ಮೂಲಕವಾಗಿ ನಾವಿವತ್ತು LIC ಪ್ರೀಮಿಯಮನ್ನು ಪೇ ಮಾಡುವಂತಹ ವಿಧಾನವನ್ನು ತಿಳಿದುಕೊಳ್ಳೋಣ. ಇದಕ್ಕೆ ಮುಖ್ಯವಾಗಿ ನಾವು ವಹಿಸಬೇಕಾದಂಥ ಎಚ್ಚರಿಕೆ ಏನೆಂದರೆ, LIC ವಿಮೆಯ ಅಥವಾ ನಮ್ಮ ಇನ್ಶೂರೆನ್ಸ್ನ ಕಸ್ಟಮರ್ ID ಅಥವಾ ಅಕೌಂಟ್ ನಂಬರ್ ಏನಿರುತ್ತೆ ಅದನ್ನು ನಾವು ಸ್ಪಷ್ಟವಾಗಿ ತಿಳಿದುಕೊಂಡಿರಬೇಕು, ಸರಿಯಾಗಿ ಎಂಟರ್ ಮಾಡಬೇಕು. ಅಲ್ಲದೆ ಇದನ್ನು ಪೇ ಮಾಡುವಾಗ ಸರಿಯಾದ ಇಂಟರ್ನೆಟ್ ವ್ಯವಸ್ಥೆ ಇರಬೇಕಾಗುತ್ತೆ. ಹಾಗೆ ಸಾಕಷ್ಟು ಹಣ ಕೂಡ ನಮ್ಮ ಬ್ಯಾಂಕ್ ಖಾತೆಯಲ್ಲಿ ಇರಬೇಕಾಗುತ್ತೆ. GPayಯಲ್ಲಿ ನಾವು ಪೇ ಮಾಡಬೇಕಾದ್ರೆ ಮುಖ್ಯವಾಗಿ ಬಿಲ್ ಪೇಮೆಂಟ್ ಸೆಕ್ಷನಲ್ಲಿ ಇದನ್ನು ಪೇ ಮಾಡಬೇಕಾಗುತ್ತೆ. ಹಾಗಾಗಿ ಇಲ್ಲಿ 2 ಹಂತಗಳಿರ್ತವೆ. ಮುಖ್ಯವಾಗಿ ಅಕೌಂಟನ್ನು ಲಿಂಕ್ ಮಾಡುವಂಥದ್ದು. ಯಾವ ಬಿಲ್ಲರ್ಸ್ಗೆ ನಾವು ಪೇ ಮಾಡ್ತೀವಿ ಆ ಬಿಲ್ಲರ್ನ ಅಕೌಂಟನ್ನು ನಾವು ಲಿಂಕ್ ಮಾಡಬೇಕಾಗುತ್ತೆ. ಅಂತಂದರೆ ಯಾವ ಬಿಲ್ಲರ್ಸ್ಗೆ ಪೇ ಮಾಡಬೇಕಂತ ಇರ್ತೀವೋ ಅವರನ್ನು ನಾವು ನಮ್ಮ ಈ GPay ಅಕೌಂಟ್ನಲ್ಲಿ ಲಿಂಕ್ ಮಾಡ್ಕೊಂಡಿರಬೇಕಾಗುತ್ತೆ. ಅಂದರೆ ಉದಾಹರಣೆ ಇಲ್ಲಿ ಬಿಲ್ಲರ್ಸ್ ಅಂತಂದರೆ LIC ಇವರು, ಓಕೆ, ಇವರನ್ನು ನಾವು ನಮ್ಮ GPay ಅಕೌಂಟ್ನಲ್ಲಿ ಲಿಂಕ್ ಮಾಡ್ಕೊಂಡಿರಬೇಕಾಗುತ್ತೆ. ಸಪೋಸ್ ನಾವು ಮೊಬೈಲ್ ರೀಚಾರ್ಜ್ ಮಾಡುವಾಗಲೂ ಅಷ್ಟೇ ಆಯಾ ಕಂಪನಿಯ ಬಿಲ್ಲರ್ಸ್ಗೆ ನಾವು ಪೇ ಮಾಡೋದ್ರಿಂದ ಆಯಾ ಕಂಪನಿಗಳನ್ನು ನಾವು ಲಿಂಕ್ ಮಾಡ್ಕೊಂಡಿರಬೇಕಾಗುತ್ತೆ. ಇದು ತಮಗೆ ತಿಳಿದಿರುತ್ತೆ. ಆದಾಗ್ಯೂ ಕೂಡ ಒಂದು ಚಿಕ್ಕದಾದ ಮಾಹಿತಿ ಕೊಡೋದಕ್ಕೆ ನಾನು ಹೊರಟಿದ್ದೀನಿ. ಇನ್ನು 2ನೇ ಹಂತವಾಗಿ ನಾವು ನಮ್ಮ ವೈಯಕ್ತಿಕ ಮಾಹಿತಿಗಳನ್ನು ಹಾಗೂ ಇನ್ಶೂರೆನ್ಸ್ ನಂಬರನ್ನು ಭರ್ತಿ ಮಾಡಬೇಕಾಗುತ್ತೆ. ಹಾಗೆ ಅಮೌಂಟು ಅಲ್ಲಿ ಡಿಸ್ಪ್ಲೇ ಆಗುತ್ತೆ. ಅದನ್ನು ನಾವು ಪೇ ಮಾಡೋದಕ್ಕೆ ನಮ್ಮ ಪರ್ಮಿಷನ್ ಅಥವಾ ಅನುಮತಿಯನ್ನು ನೀಡಬೇಕಾಗುತ್ತೆ. ಹಾಗಾದರೆ ತಡ ಮಾಡೋದು ಬೇಡ, ಪ್ರಾಯೋಗಿಕ ಹಂತಕ್ಕೆ ಹೋಗೋಣ. ಗೂಗಲ್ ಪೇಗೆ ಹೋಗ್ತಾ ಇದ್ದೀನಿ. ಪ್ರಮುಖವಾಗಿ ನಾನು ನನ್ನ ಪೋಕೋ ಮೊಬೈಲ್ನಲ್ಲಿ ಏಪ್ರಿಲ್ 21, 2023 GPayಯಲ್ಲಿ ಇರುವಂತಹ ಇಂಟರ್ಫೇಸ್ನ ಅನುಸಾರವಾಗಿ ನಾನು ಈ LIC ಇನ್ಶೂರೆನ್ಸ್ ಪ್ರೀಮಿಯಮನ್ನು ಪೇ ಮಾಡೋದಕ್ಕೆ ಹೋಗ್ತಾ ಇದ್ದೀನಿ. ಇಲ್ಲಿ ಅನೇಕ ಆಯ್ಕೆಗಳು ನಮಗೆ ಲಭ್ಯ ಇರುತ್ತವೆ. ಇಲ್ಲಿ ನಾವು ಪ್ರಮುಖವಾಗಿ ಪೇ ಬಿಲ್ಸ್ ಅನ್ನುವಂತಹ ಪ್ರಮುಖ ಆಯ್ಕೆಯನ್ನು ಮಾಡಿಕೊಳ್ಬೇಕಾಗುತ್ತೆ. ಹಾಗಾಗಿ ಇದನ್ನು ನಾನೀಗ ಓಪನ್ ಮಾಡ್ತಾ ಇದ್ದೀನಿ. ನಾವು ಈಗಾಗಲೇ ಪೇ ಮಾಡಿರುವಂತಹ ಬೇರೆ ಕಂಪನಿಯ ಬಿಲ್ಲರ್ಸ್ಗಳನ್ನು ಇಲ್ಲಿ ತೋರಿಸಲಾಗಿರುತ್ತೆ. ಉದಾಹರಣೆಗೆ ಏರ್ಟೆಲ್ ಮೊಬೈಲ್, ಜಿಯೋ ಮೊಬೈಲ್, BSNL ಹಾಗೂ ಎಲೆಕ್ಟ್ರಿಸಿಟಿ. ಅಲ್ಲದೆ ನಾವು ಯಾರಿಗೆಲ್ಲ ಪೇ ಮಾಡಿರ್ತೀವಿ ಅದನ್ನು ಇಲ್ಲಿ ತೋರಿಸಲಾಗಿರುತ್ತೆ. ಅಲ್ಲದೆ ನಮಗೆ ಹೊಸದಾದ ಬಿಲ್ಲರ್ಸ್ಗೆ ನಾವು ಪೇ ಮಾಡೋದಾದರೆ ಅವರನ್ನು ಕೂಡ ಇಲ್ಲಿ ಹುಡುಕಿ
ನಾವು ಪೇ ಮಾಡಬಹುದು. LIC ಬಿಲ್ಲರ್ಸ್ಗೆ ನಾನು ಯಾವುದೇ ರೀತಿ ಪೇಮೆಂಟ್ ಮಾಡಿಲ್ಲ, ಹಾಗಾಗಿ ಇಲ್ಲಿ ನಾನು ಸರ್ಚ್ ಬಾಕ್ಸಲ್ಲಿ ಹುಡುಕಬೇಕಾಗಿದೆ. ಈಗಾಗಲೇ ನಾವು ಪೇ ಮಾಡಿದ್ದಿದ್ರೆ ಅದು ನಮಗೆ ಗೂಗಲ್ ಪೇನ ಹೋಮ್ ಪೇಜ್ನಲ್ಲೇ ತೋರಿಸುತ್ತೆ. ಮೊದಲ ಬಾರಿಗೆ ಪೇ ಮಾಡೋದಾದರೆ ಈ ಆಯ್ಕೆಯನ್ನು ಅಂತಂದರೆ ಪೇ ಬಿಲ್ಲರ್ಸ್ ಅಂತ ಏನಿತ್ತಲ್ಲ ಈ ಆಯ್ಕೆಯನ್ನು ನಾವು ಮಾಡ್ಕೊಳ್ಬೇಕಾಗುತ್ತೆ. ಇಲ್ಲಿ ಸರ್ಚ್ ಬಾಕ್ಸಲ್ಲಿ ನಾನು LIC ಅಂತ ಟೈಪ್ ಮಾಡಿ ಹುಡುಕ್ತೀನಿ. ಸೊ ನಿಕ್ ನೇಮ್ ಕೊಟ್ಟು ನಾವು ಸರ್ಚ್ ಮಾಡಬಹುದು. ಸರ್ಚ್ ಬಾಕ್ಸ್ ಮೇಲೆ ಡಬಲ್ ಟ್ಯಾಪ್ ಮಾಡ್ತಿದ್ದೀನಿ. Search billers, search by nickname. Edit box, search billers, search LIC. ಸೊ ಇಲ್ಲಿ LIC ಅಂತ ಹೇಳಿ ನಾನು ಟೈಪ್ ಮಾಡಿದ ತದನಂತರದಲ್ಲಿ ಈ ನಿಕ್ನೇಮ್ಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಬಿಲ್ಲರ್ಸ್ಗಳನ್ನು ಇಲ್ಲಿ ತೋರಿಸಲಾಗುತ್ತೆ. ನಮಗೆ ಬೇಕಾದಂತಹ ಸರಿಯಾದ ಬಿಲ್ಲರ್ಸ್ಗಳನ್ನು ನಾವಿಲ್ಲಿ ಆಯ್ಕೆ ಮಾಡ್ಕೊಳ್ಬೇಕಾಗುತ್ತೆ. ಓಕೆ, ಇಲ್ಲಿ ನನಗೆ ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಇದು ಬೇಕಾಗಿದೆ. ಸೊ ನಾನು ಇಲ್ಲಿ ಎಕ್ಸ್ಪ್ಲೋರ್ ಬೈ ಟಚ್ ಅಥವಾ ಸ್ವೈಪ್ ಮೆಥಡ್ ಮೂಲಕ ನಾವು ಹುಡ್ಕೊಳ್ಬಹುದು. Life Insurance Corporation of India LIC. Bill payments button. Window pay. LIC Housing Finance. Bill payments button. Kolkata Municipal Corporation KMC-trade license. Bill payments button. ನೋಡಿ, ಅನೇಕ ಆಯ್ಕೆಗಳು ಇಲ್ಲಿ ನಮಗೆ ಲಭ್ಯ ಇವೆ. ಇದರಲ್ಲಿ ನಾನು ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ LIC ಇದನ್ನೇ ಆಯ್ಕೆ ಮಾಡ್ಕೊಳ್ತಿದ್ದೀನಿ. Life Insurance Corporation of India LIC. Bill payments button. Conversation page. Keyboard hidden. Pay. ಈಗಾಗಲೇ ತಮಗೆ ಹೇಳಿದ ಹಾಗೆ ನಾನು LICಯನ್ನು ಆಯ್ಕೆ ಮಾಡಿಕೊಂಡಿದ್ದೇನೆ. ಇಲ್ಲಿ ಕೇಳಿರುವಂತಹ ಮಾಹಿತಿಗಳನ್ನು ಈಗ ನಾವು ಒಂದೊಂದಾಗಿ ಭರ್ತಿ ಮಾಡ್ತಾ ಹೋಗೋಣ. Life Insurance Corporation of India LIC. Heading. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬುದಾಗಿ ಹೆಡ್ಡಿಂಗ್ ಇದೆ. Editing. Edit box. Policy number. ಮುಖ್ಯವಾಗಿ ಪಾಲಿಸಿ ನಂಬರ್ ಅಥವಾ ವಿಮೆ ಸಂಖ್ಯೆ ಇಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ನಾನು ಎಂಟರ್ ಮಾಡ್ತಿದ್ದೀನಿ. ಇದನ್ನ ಬಹು ಜಾಗರೂಕತೆಯಿಂದ ಎಂಟರ್ ಮಾಡುವುದಕ್ಕಾಗಿ ತಮ್ಮನ್ನು ನಾನು ಮನವಿ ಮಾಡಿಕೊಳ್ತಾ ಇದ್ದೇನೆ. ಇಲ್ಲಿ ನಾನು ಎಂಟರ್ ಮಾಡಿದ್ದೀನಿ, ಕೀಬೋರ್ಡ್ ಹೈಡ್ ಮಾಡ್ತಿದ್ದೀನಿ. ನೋಡಿ, 667 edit box. Policy number. ಪಾಲಿಸಿ ನಂಬರ್ ಎಂಟರ್ ಮಾಡಿದ್ದೀನಿ. Button. Clear. ತಪ್ಪಾಗಿದ್ರೆ ಕ್ಲಿಯರ್ ಮಾಡ್ಕೊಳ್ಬಹುದು. Please enter a valid policy number. ಇಲ್ಲಿ ಇನ್ಸ್ಟ್ರಕ್ಷನ್ ಕೊಡ್ತಾ ಇದೆ, ಸರಿಯಾದ ವಿಮೆ ಸಂಖ್ಯೆಯನ್ನ ಎಂಟರ್ ಮಾಡಿ ಎಂಬುದಾಗಿ. Joyal 1992@gmail.com. Edit box. Email ID. ಡಿಫಾಲ್ಟ್ ಆಗಿ ನನ್ನ ಮೇಲ್ ID ಅದು ತೆಗೆದುಕೊಂಡಿದೆ. Button. Clear. ಬೇಡವೆಂದಾದಲ್ಲಿ ಬೇರೆ ಮೇಲ್ ಐಡಿಯನ್ನು ಎಂಟರ್ ಮಾಡಬಹುದು. Please enter a valid email ID. The premium payment receipt will be sent to this ID. ಸರಿಯಾದ ಇಮೇಲ್ ಐಡಿಯನ್ನು ನಾವಿಲ್ಲಿ ಎಂಟರ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ ಪ್ರೀಮಿಯಂನ ಪೇ ಮಾಡಿದ ತದನಂತರದಲ್ಲಿ ನಮಗೆ ರಿಸಿಪ್ಟ್ ಅನ್ನ ನಮ್ಮ ಮೇಲ್ ಐಡಿಗೆ ಕಳಿಸಿಕೊಡಲಾಗುತ್ತೆ. Edit box. Nickname optional. ನಿಕ್ ನೇಮ್ ನಾನು ಜಾಯಲ್ ಜೆ ಫರ್ನಾಂಡಿಸ್ ಅಂತ ಕೊಟ್ಟಿರ್ತೀನಿ. Joyal J Fernandes. Edit box. Nickname optional. ಈಗ ನಾವು ನಿಕ್ ನೇಮ್ ಅನ್ನು ಎಂಟರ್ ಮಾಡಿದ್ದೇವೆ. ಹಾಗೆ ಸ್ವೈಪ್ ಮಾಡ್ತಾ ಮುಂದಿನ ಆಯ್ಕೆಯನ್ನ ಮಾಡ್ಕೊಳ್ಳೋಣ. Link account button. ಲಿಂಕ್ ಅಕೌಂಟ್. ಓಕೆ, ಇದು ಮೊದಲನೇ ಹಂತವಾಗಿದೆ. ಇಲ್ಲಿಗೆ ಈ ಒಂದು ಮೊದಲನೇ ಹಂತ ಮುಗಿಯುತ್ತೆ. ಲಿಂಕ್ ಅಕೌಂಟ್ ಅಂತ ಕೊಡ್ತಾ ಇದ್ದೀನಿ. Link account button. ಇಲ್ಲಿ ಇನ್ನೊಂದು ವಿಂಡೋ ತೆರೆದುಕೊಂಡಿದೆ. ಇಲ್ಲಿ ಏನಿದೆ ನೋಡೋಣ. Life Insurance Corporation of India LIC. Heading. ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಎಂಬುದಾಗಿ ಹೆಡ್ಡಿಂಗ್ ಇದೆ. Button. Show menu. Review account information. ರಿವ್ಯೂ ಅಕೌಂಟ್ ಇನ್ಫಾರ್ಮೇಶನ್ ನೋಡೋಣ. Account holder name. Joyal J Fernandes. ಅಕೌಂಟ್ ಹೋಲ್ಡರ್ ನೇಮ್ ತೋರಿಸ್ತಾ ಇದೆ. Policy number 663. ಸೊ ನನ್ನ ಪಾಲಿಸಿ ನಂಬರ್ ಅನ್ನ ಇಲ್ಲಿ ತೋರಿಸಲಾಗ್ತಿದೆ. Email ID. Joyal 1992@gmail.com. ಮೇಲ್ ಐಡಿ ತೋರಿಸ್ತಾ ಇದೆ. Nickname. Joyal J Fernandes. ನಿಕ್ ನೇಮ್ ಏನ್ ಎಂಟರ್ ಮಾಡಿದ್ವಲ್ಲ ಅದನ್ನ toorsತಾ ಇದೆ. Payments may take up to 3 working days to be reflected in your Life Insurance Corporation of India LIC account. ಈ ಒಂದು ಪೇಮೆಂಟ್ LIC ಕಂಪನಿಗೆ ಸೇರಬೇಕು ಅಂತಂದ್ರೆ ಅಥವಾ ನಮಗೆ ರಿಫ್ಲೆಕ್ಟ್ ಆಗಬೇಕು ಅಂತಂದ್ರೆ 3 ವರ್ಕಿಂಗ್ ಡೇಸ್ ತೆಗೆದುಕೊಳ್ಳುತ್ತೆ ಎಂಬುದಾಗಿ ಹೇಳ್ತಾ ಇದೆ. Link account button. ಇದು ಒಂದು ಕನ್ಫರ್ಮೇಷನ್ ವಿಂಡೋ ಆಗಿರೋದ್ರಿಂದ ಇಲ್ಲಿ ಇನ್ಫಾರ್ಮೇಶನ್ ನಾವು ಚೆಕ್ ಮಾಡಿಕೊಂಡು ಲಿಂಕ್ ಅಕೌಂಟ್ ಅಂತ ಕೊಡಬಹುದು. ತಪ್ಪಾಗಿದ್ದಲ್ಲಿ ಮತ್ತೆ ಬ್ಯಾಕ್ ಬರಬಹುದು. ಸರಿಯಾಗಿರೋದ್ರಿಂದ ಲಿಂಕ್ ಅಕೌಂಟ್ ಎಂಬುದಾಗಿ ಆಯ್ಕೆ ಮಾಡ್ಕೊಳ್ತಾ ಇದ್ದೀನಿ. Link account. ಈಗ ಪ್ರಮುಖವಾದಂತ ಇನ್ನೊಂದು ವಿಂಡೋ ತೆರೆದುಕೊಂಡಿದೆ, ನೋಡೋಣ. Life Insurance Corporation of India LIC. Heading. Button. Show menu. Joyal J Fernandes. Tap to expand subscriptions list. Button. ಇಲ್ಲಿ ಸಬ್ಸ್ಕ್ರಿಪ್ಷನ್ ಲಿಸ್ಟ್ ಅನ್ನು ಎಕ್ಸ್ಪ್ಯಾಂಡ್ ಮಾಡ್ಕೊಳ್ಳೋದಕ್ಕೆ ಅವಕಾಶ ಇದೆ. ಅಂತಂದ್ರೆ ನಾವು ಒಂದಕ್ಕಿಂತ ಹೆಚ್ಚು ಅಕೌಂಟ್ಗಳು LICಯಲ್ಲಿ ಲಿಂಕ್ ಮಾಡ್ಕೊಂಡಿದ್ರೆ ಇಲ್ಲಿ ನಾವು ನೋಡಿ ಆಯಾ ವ್ಯಕ್ತಿಗಳ LIC ವಿಮೆಗೆ ಸಂಬಂಧಪಟ್ಟಂತಹ ಪ್ರೀಮಿಯಂ ಅನ್ನ ನಾವು ಪೇ ಮಾಡಬಹುದು. ಸೊ ಇಲ್ಲಿ ನಾನು ಒಂದೇ ಅಕೌಂಟ್ ಲಿಂಕ್ ಮಾಡಿದ್ದೀನಿ, ಬೇರೆ ಅಕೌಂಟ್ ಇಲ್ಲ. ಹಾಗೆ ಮುಂದೆ ಹೋಗ್ತಾ ಇದ್ದೀನಿ. March 12:02 AM. ಮಂತ್ ಮತ್ತೆ ಟೈಮ್ ಹೇಳ್ತಾ ಇದೆ. ಅಂದ್ರೆ ಇದು ನನಗೆ ಮಾರ್ಚ್ ಅಲ್ಲಿ ಕಟ್ಟಬೇಕಾಗಿತ್ತು, ಅನಿವಾರ್ಯ ಕಾರಣಗಳಿಂದ ಕಟ್ಟಕ್ಕಾಗಿಲ್ಲ. ಹಾಗೆ ಸ್ವೈಪ್ ಮಾಡ್ತಾ ಮುಂದೆ ನೋಡೋಣ. 30,326.32. Bill number. LICI 222,300,021,348,122.9. Not paid. Button. ಪ್ರಮುಖವಾಗಿ 3 ಅಂಶಗಳನ್ನ ಇಲ್ಲಿ ನಮಗೆ ತಿಳಿಸ್ತಾ ಇದೆ. ಏನಂತಂದ್ರೆ, ಒಂದು ನಮ್ಮ ಪ್ರೀಮಿಯಂ ಅಮೌಂಟ್, ಎರಡನೇದಾಗಿ LIC ಬಿಲ್ ನಂಬರ್, ಮೂರನೇದಾಗಿ ಬಿಲ್ನ ಸ್ಟೇಟಸ್, ಪೇ ಆಗಿದೆಯಾ ಅಥವಾ ಪೇ ಆಗಿಲ್ವಾ. ಇಲ್ಲಿ ನಾಟ್ ಪೇಯ್ಡ್ ಅಂತ ತೋರಿಸ್ತಾ ಇದೆ, ಯಾಕೆಂತಂದ್ರೆ ನಾನು ಪೇ ಮಾಡಿಲ್ಲ. ಸೊ ಮುಂದೆ ಸ್ವೈಪ್ ಮಾಡ್ತಾ ಇದ್ದೀನಿ. Pay bill button.
Refresh bills button. ಪೇ ಮಾಡೋ ಹಾಗಿದ್ರೆ ಪೇ ಮಾಡ್ಕೋಬಹುದು. ಇಲ್ಲ ಅಂತಂದ್ರೆ ಒಂದು ಬಾರಿ ನಾವು ರಿಫ್ರೆಶ್ ಕೂಡ ಮಾಡುವಂತಹ ಅವಕಾಶ ಇದೆ. ನಾನು ಪೇ ಬಿಲ್ ಎಂಬುದಾಗಿ ಆಯ್ಕೆ ಮಾಡಿಕೊಂಡು ಮುಂದುವರಿತಾ ಇದ್ದೀನಿ. Pay bill button. Send money bottom sheet. Payment methods loaded. ಈಗ ಪ್ರಮುಖವಾಗಿ ಇನ್ನೊಂದು ವಿಂಡೋ ತೆರೆದುಕೊಂಡಿದೆ. ಇಲ್ಲಿ ಏನಿದೆ ನೋಡೋಣ. Paying Life Insurance Corporation of India LIC. ಇಲ್ಲಿ ಯಾರಿಗೆ ನಾವು ಪೇ ಮಾಡ್ತಾ ಇದ್ದೀವಿ ಎನ್ನುವಂಥದ್ದನ್ನ ತೋರಿಸಲಾಗ್ತಿದೆ. 30,326.32 edit box amount field. ಪ್ರೀಮಿಯಂ ಅಮೌಂಟ್ ತೋರಿಸ್ತಾ ಇದೆ. Policy number :667,755,583. ಪಾಲಿಸಿ ನಂಬರ್ ತೋರಿಸ್ತಾ ಇದೆ. Choose account to pay with. ಅಕೌಂಟ್ ಯಾವುದನ್ನ ತಾವು ಆಯ್ಕೆ ಮಾಡ್ಕೊಳ್ತೀರಿ ಅಂದ್ರೆ ಜಿಪೇಗೆ ಲಿಂಕ್ ಆಗಿರುವಂತ ಯಾವ ಅಕೌಂಟ್ ನ ಮೂಲಕವಾಗಿ ತಾವು ಪೇ ಮಾಡ್ತೀರಿ ಎಂಬುದಾಗಿ ಇಲ್ಲಿ ಕೇಳ್ತಾ ಇದೆ. ನೋಡೋಣ. ನಂದು ಡಿಫಾಲ್ಟ್ ಆಗಿ ಒಂದೇ ಅಕೌಂಟ್ ಲಿಂಕ್ ಆಗಿದೆ, ಹಾಗಾಗಿ ಒಂದೇ ತೋರಿಸುತ್ತೆ. State Bank of India ending with 8902. Savings account button. ಸೊ ಇದೇ ನನ್ನ ಡಿಫಾಲ್ಟ್ ಅಕೌಂಟ್. Pay 30,326.32 button. ಇಲ್ಲಿ ಪೇ ಮಾಡೋದಕ್ಕೆ ಅವಕಾಶ ಇದೆ. Use other UPI app button. ಇಲ್ಲ ಅಂತಂದ್ರೆ ಬೇರೆ UPI ಆಪ್ ನ ಮೂಲಕವಾಗಿ ಕೂಡ ಇಲ್ಲಿ ಪೇ ಮಾಡೋಕೆ ಅವಕಾಶ ಇರುತ್ತೆ. ಸೊ ಮತ್ತೆ ನಾನು ಲೆಫ್ಟ್ ಗೆ ಸ್ವೈಪ್ ಮಾಡಿಕೊಂಡು Pay 30,326.32 button. ಈಗ ನಾನು ಪೇ ಮಾಡ್ತಾ ಇದ್ದೀನಿ. Paying Life Insurance Corporation. You are transferring money from your account. Edit box. Enter 6. ಇಲ್ಲಿ UPI ನಂಬರ್ ಅನ್ನ ಎಂಟರ್ ಮಾಡಕ್ಕೆ ಕೇಳ್ತಾ ಇದೆ. UPI ನಂಬರ್ ನ ಎಂಟರ್ ಮಾಡ್ತಿದ್ದೀನಿ. Unlabeled button. Paying Life Insurance Corporation of India LIC 30,326.32. Pay. Payment successful. ಇಲ್ಲಿಗೆ ಸಫಲತಾಪೂರ್ವಕವಾಗಿ ನಾವು ನಮ್ಮ LIC ವಿಮೆಯ ಕಂತನ್ನ ಕಟ್ಟಿದ್ದೇವೆ ಅಥವಾ ಪ್ರೀಮಿಯಂ ಅನ್ನ ಪೇ ಮಾಡಿದ್ದೇವೆ. Joyal J. Fernandes. Tap to expand subscription. Mar 30,326.32. Paid 1:11 a.m. button. ಈಗ ಇನ್ನೊಂದು ಪ್ರಮುಖವಾಗಿ ವಿಂಡೋ ತೆರೆದುಕೊಂಡಿದೆ. ಏನಂತಂದ್ರೆ ಇಲ್ಲಿ ಪೇ ಆಗಿದೆ ಎಂಬುದಾಗಿ ತೋರಿಸ್ತಾ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ರಿಸಿಪ್ಟ್ ಅನ್ನು ನಮ್ಮ ಮೇಲ್ ಐಡಿಗೆ ನಾವೇ ಸೆಂಡ್ ಮಾಡ್ಕೊಳ್ಬಹುದು. ಇಲ್ಲ ಅಂತಂದ್ರೆ ಪೇಮೆಂಟ್ ಫೇಲ್ ಆದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನಾವು ಕ್ವೈರಿಯನ್ನು ಕೂಡ ರೇಸ್ ಮಾಡೋದಕ್ಕೆ ಅವಕಾಶ ಇರುತ್ತೆ. ಬೇರೆಯವರ LIC ಕಂತುಗಳನ್ನು ನಾವು ಇದೇ ರೀತಿ ಪೇ ಮಾಡಬಹುದು. ಅವರಿಗೂ ಕೂಡ ಇಲ್ಲಿಂದ ನಾವು ರೆಸಿಪ್ಟ್ ಅನ್ನ ಶೇರ್ ಮಾಡಬಹುದು. ಸ್ನೇಹಿತರೆ, ಒಬ್ಬ ಸ್ನೇಹಿತನಾಗಿ ತಮ್ಮಲ್ಲಿ ನಾನು ಕೋರಿಕೊಳ್ಳುವುದೇನೆಂದರೆ, ನಮ್ಮ ದೃಷ್ಟಿ ಸವಾಲಿಗರ ಬದುಕಿಗೆ ಹಾಗೂ ನಮ್ಮವರ ಭದ್ರತೆಗೆ ಆದ್ಯತೆ ಕೊಟ್ಟು ತಾವು ತಮಗೆ ಅನುಕೂಲಕರವಾಗುವಂತಹ ತಮ್ಮ ಆದಾಯದ ಅನುಸಾರ ಯಾವುದಾದರೂ ಒಂದು ಪ್ರಸಿದ್ಧ ಕಂಪನಿಯ ಅಥವಾ LIC ಕಂಪನಿಯ ವಿಮೆಗಳನ್ನು ಮಾಡಿಸಿಕೊಳ್ಳುವುದು ಅತ್ಯಗತ್ಯ ಅಥವಾ ಪ್ರಯೋಜನಕಾರಿ ಆಗಿರೋದ್ರಿಂದ ತಾವು ಇದರ ಬಗ್ಗೆ ಗಮನ ಹರಿಸಿ ತಮ್ಮ ಭದ್ರತೆಯ ದೃಷ್ಟಿಯಿಂದ ಆರ್ಥಿಕ ಸ್ವಾವಲಂಬಿಗಳಾಗುವುದಕ್ಕೆ ಹಣವನ್ನು ಕೂಡಿಸಿಕೊಂಡು ನಮ್ಮ ಇಳಿ ವಯಸ್ಸಿನಲ್ಲಿ ಜೀವನ ಮಾಡಲು ಅನುಕೂಲಕರವಾಗುವಂತೆ ಈ ವಿಮೆಗಳನ್ನು ಮಾಡಿಸಿಕೊಳ್ಳುವುದು ಅಗತ್ಯವಾಗಿರುವುದರಿಂದ ತಾವು ಇದನ್ನು ಮಾಡಿಸಿಕೊಳ್ಳುವುದರತ್ತ ಗಮನ ಹರಿಸಬೇಕು ಎಂಬುದಾಗಿ ತಮ್ಮನ್ನು ಪ್ರೀತಿಪೂರ್ವಕವಾಗಿ ಕೇಳ್ಕೊಳ್ತೇನೆ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಚೇಂಜಸ್ ಆಗಬಹುದು. ಸೊ ಇದೊಂದು ಕ್ವಿಕ್ ಓವರ್ವ್ಯೂ ಅಷ್ಟೇ. ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು ವೆರಿ ಮಚ್.